ನಮಸ್ಕಾರ ವೀಕ್ಷಕರೇ, ವಾರದ ವಿಶೇಷ ಸಿನಿಮಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್. ಈ ಸಿನಿಮಾ ಅನ್ನೋ ಬಣ್ಣದ ಲೋಕದಲ್ಲಿ ಏನೋ ಸಾಧನೆ ಮಾಡಬೇಕು, ಸ್ಟಾರ್ ಆಗಬೇಕು, ಹೀರೋ ಆಗಬೇಕು ಅಂತ ಸಾಕಷ್ಟು ಕನಸುಗಳನ್ನ ಹೊತ್ಕೊಂಡು ಎಲ್ಲೆಲ್ಲಿಂದನೋ ಬರ್ತಾರೆ. ಬಟ್ ಬಂದವರಿಗೆಲ್ಲ ಈ ಸಿನಿಮಾ ಲೋಕ ಒಲಿಯಲ್ಲ. ಆದರೆ ಇನ್ನೂ ಎಷ್ಟೋ ಜನ ಸಿನಿಮಾಗೆ ಬರ್ತಿದ್ದಂತೆ ಸಕ್ಸಸ್ ಜೊತೆಗೆ ಎಂಟ್ರಿ ಆಗ್ತಾರೆ. ಬಟ್ ಆದರೆ ಒಂದು ಸಲ ಸಕ್ಸಸ್ ಸಿಕ್ಕಿದ ಮೇಲೆ ಮತ್ತೆ ಇನ್ನೊಂದು ಸಕ್ಸಸ್ಸಿಗೆ ಸಾಕಷ್ಟು ಒದ್ದಾಡಬೇಕಾಗುತ್ತೆ. ಬಟ್ ಒಮ್ಮೆ ಸ್ಟಾರ್ ಆದಮೇಲೆ ನೋಡೋ ಜನಕ್ಕೆ ಅವರ ಜೀವನ, ಅವ್ರ ಬದುಕೋ ಸ್ಟೈಲು ಪ್ರತಿಯೊಂದು ಬೇರೆ ಥರನೇ ಇರುತ್ತೆ. ಬಟ್ ಆದರೆ ಆ ಹಿಂದ್ಗಡೆ ಇರೋ ಪರಿಶ್ರಮ, ಯಶಸ್ಸು, ಕಷ್ಟ ಯಾರಿಗೂ ಗೊತ್ತಿರಲ್ಲ. ಇದನ್ನೆಲ್ಲ ನಿಮ್ಮ ಮುಂದೆ ಇಡೋ ಕಾರ್ಯಕ್ರಮನೇ ನಾನು ನನ್ನ ಸಿನಿಮಾ. ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಸ್ಯಾಂಡಲ್ವುಡ್ನ ಕೃಷ್ಣ ಅಂತ ಫೇಮಸ್ ಆಗಿರೋ ಅಜಯ್ ರಾವ್ ಇದ್ದಾರೆ. ಅಜಯ್ ರಾವ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್, ಥ್ಯಾಂಕ್ ಯು. ಹೇಗಿದ್ದೀರಾ? ಶುಭಮ್. ಹೇಗೆ ನಡೀತಿದೆ ಎಲ್ಲ? ಹೆಣ್ಮಕ್ಳೆಲ್ಲ ಚೆನ್ನಾಗಿದ್ದಾರಾ? ಕೃಷ್ಣ ಅವತಾರ ಅವ್ರ ಕೃಪೆಯಿಂದ ನಾನು ಚೆನ್ನಾಗಿದ್ದೀನಿ. ಅವ್ರ ಕೃಪೆಯಿಂದ ನೀವು ಚೆನ್ನಾಗಿದ್ದೀರಾ? ಸೊ ಹೆಣ್ಮಕ್ಳ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ ನಿಮ್ಮ ಮೇಲೆ. ಖಂಡಿತ. ಸೊ ಮತ್ತೆ ಹೇಗೆ ನಡೀತದೆ ಜೀವನ? ಎಲ್ಲ ಸುಗಮವಾಗಿ ಸುಖಕರವಾಗಿ ನಡೀತಾ ಇದೆ. ಸದ್ಯಕ್ಕೆ ಕೃಷ್ಣ ಲೀಲೆ ಮುಂದೆ ನಿಮ್ಮ ಪ್ರಾಜೆಕ್ಟು ಮತ್ತು ಕೃಷ್ಣ ಲವ್ ಸ್ಟೋರಿ 2 ರೆಡಿ ಆಗಿದ್ದೀರಾ? ಸೊ ನಿಮ್ಮ ಹೋಮ್ ಬ್ಯಾನರು, ಕಂಗ್ರಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಟನಿಂದ ನಿರ್ಮಾಪಕನಾಗಿ ಪ್ರಮೋಷನ್ ತೊಗೊಂಡಿದ್ದೀರಾ. ಸುಮಾರು ವರ್ಷಗಳ ಕನಸು. ಹೇಗೆ ನನಸಾಯ್ತದು? ಯಾವ ರೀತಿ ಸ್ಟಾರ್ಟ್ ಆಯಿತು? ಹೀರೋ ಆಗಿದ್ದು ಹೇಗಾಯ್ತು ಅಂತಲೇ ಗೊತ್ತಿಲ್ಲ, ನಿರ್ಮಾಪಕನಾಗಿದ್ದು ಹೇಗಂತಲೇ ಗೊತ್ತಿಲ್ಲ. ಬಟ್ ಐ ಥಿಂಕ್ ಒಂದು 6-7 ಇಯರ್ಸ್ ಹಿಂದೆಯೇ ನಾನು ಬ್ಯಾನರ್ ರಿಜಿಸ್ಟರ್ ಮಾಡಿಟ್ಟಿದ್ದೆ. ಶ್ರೀಕೃಷ್ಣ ಆರ್ಟ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಅನ್ನೋ ಒಂದು ಬ್ಯಾನರ್ನ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಬಂದಾಗ್ಲಿಂದನೂ ಆಸೆ ಇತ್ತು, ಸಿನಿಮಾ ಡೈರೆಕ್ಟ್ ಮಾಡಬೇಕು, ಪ್ರೊಡ್ಯೂಸ್ ಮಾಡಬೇಕು, ಆ್ಯಕ್ಟ್ ಮಾಡಬೇಕು ಅಂತ. ಪಾಸ್ಟ್ ಫ್ರಮ್ 2 ಇಯರ್ಸಿಂದ ಸಬ್ಜೆಕ್ಟ್ಸ್ ಕೇಳ್ತಾನೆ ಇದ್ದೆ, ಪ್ರೊಡ್ಯೂಸ್ ಮಾಡಬೇಕು ಸೀರಿಯಸ್ಲಿ ಅಂತ ಅಂದ್ಬಿಟ್ಟು. ಅದಕ್ಕಂತಲೇ ಒಂದು ಪ್ರೊಡಕ್ಷನ್ ಆಫೀಸ್ ಮಾಡಿ ಸುಮ್ಮನೆ ಕತೆ ಕೇಳೋದು. ಹಾಗೆ ಶಶಾಂಕ್ ಸರ್ ಜೊತೆಗೆ ಕೃಷ್ಣ ಲವ್ ಸ್ಟೋರಿ ಮಾಡಬೇಕಾದ್ರೆ ನಮ್ಮಿಬ್ಬರ ಮಧ್ಯದಲ್ಲಿ ಒಂದು ಮಾತಾಗಿತ್ತು, ಕೆಮಿಸ್ಟ್ರಿ ಮತ್ತು ಮಾತಾಗಿತ್ತು. ಅಂದರೆ ಪಾರ್ಟ್ 2 ಮಾಡೋಣ ಅಂತ. ಇಮಿಡಿಯೇಟ್ಲಿ ಆಫ್ಟರ್ ಕೃಷ್ಣ ಲವ್ ಸ್ಟೋರಿ ಅವ್ರು ಬ್ಯುಸಿ ಆಗಿದ್ದರು, ನಾನು ನನ್ನ ಕಡೆ ಬ್ಯುಸಿ ಆಗಿದ್ದೆ. ಸುಮ್ಮನೆ ಯಾವುದೋ ಸಂದರ್ಭಕ್ಕೆ ಒಟ್ಟಿಗೆ ಸೇರಿಕೊಂಡಾಗ ಸಿನಿಮಾ ಮಾಡೋಣ ಅಂತ ಮಾತಿಗೆ ಬಂತು. ಕೃಷ್ಣ ಅಂದರೆ ತುಂಬ ಇಷ್ಟ ಅಲ್ವಾ ನಿಮಗೆ? ಏನಕ್ಕೆ, ಯಾವ ಕಾರಣಕ್ಕೆ? ಅಲ್ಲ, ಏನೋ ಒಂದು ಸನ್ನಿವೇಶ ಅಥವಾ ಯಾವುದೊಂದು ಇರುತ್ತೆ. ಚಿಕ್ಕಗಿಂದ ಒಂದೊಂದು ದೇವ್ರನ್ನ ಪೂಜೆ ಮಾಡ್ಕೊಂಡು ಬಂದಿರ್ತಾರೆ. ಬಟ್ ದೊಡ್ಡವರಾಗಿ ಬೆಳೀತಾ ಕೆಲವೊಂದು ದೇವ್ರ ಮೇಲೆ ಸಾಕಷ್ಟು ನಂಬಿಕೆ ಬರುತ್ತೆ. ಅದರಲ್ಲಿ ಅಜಯ್ ರಾವ್ ಕೃಷ್ಣ ಅಂದರೆ ಅಷ್ಟು ಪ್ರೀತಿ ನನಗೆ. ಅಲ್ಲ, ದೇವರಂದ್ರೆ ನನಗೆ ಕಂಪ್ಲೀಟ್ಲಿ ದೇವ್ರ ಮೇಲೆ ನಂಬಿಕೆ ಇದೆ, ದೇವ್ರ ಮೇಲೆ ಭಕ್ತಿ ಇದೆ. ಇದೇ ದೇವರು ಅದೇ ದೇವರು ಪರ್ಟಿಕ್ಯುಲರ್ಲಿ ಆ ಥರದ್ದೇನಿಲ್ಲ. ಬಟ್ ಚಿಕ್ಕವರಿಂದ ಏನಂದರೆ ನಮ್ಮ ತಂದೆ ಕೃಷ್ಣನ ಭಕ್ತರಾಗಿದ್ದರು. ಯಾವಾಗಲೂ ಕೃಷ್ಣನ ಗುಡಿ ಕರ್ಕೊಂಡು ಹೋಗೋರು ನನಗೆ ಚಿಕ್ಕವನಿದ್ದಾಗ. ಸೊ ಮೇ ಬಿ ಅದು ಅಭ್ಯಾಸ ಆಗೋಯ್ತು ಅನ್ಸುತ್ತೆ ಆ ಥರದ್ದು. ಸೊ ಕೃಷ್ಣನಲ್ಲಿರೋ ಯಾವುದಾದ್ರು ಗುಣಗಳು ನಿಮ್ಮ ಹತ್ರ ಇದೆ? 16,000 ಯಾವ ಗುಣಗಳು ಇಲ್ಲ. ಕೃಷ್ಣ 16,000 ಜನರ ಮದುವೆ ಆದ, ನಾನು ಒಬ್ಬರನ್ನೂ ಮದುವೆ ಆಗ್ತಾ ಇಲ್ಲ. ಯಾಕೆ? ಏನೋ ಮೋಸ್ಟ್ಲಿ ಯಾರು ಇಷ್ಟಪಡಲ್ಲ. ರಾಧೆ ರುಕ್ಮಿಣಿ ಎಲ್ಲ ಸಿಗ್ತಾ ಇಲ್ವಾ? ಹೇಗೆ? ಇಲ್ಲ, ನನಗೆ ತುಂಬ ಜನ ಚೆನ್ನಾಗಿ ಕಾಣಿಸ್ತಾರೆ, ಅವ್ರಿಗೆ ಮೋಸ್ಟ್ಲಿ ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಹೇಗೆ ಅಜಯ್ ರಾವ್ ಚೆನ್ನಾಗಿ ಕಾಣಿಸ್ತಿಲ್ಲ ಅಂದ್ರೆ ನಂಬೋ ಜಸ್ಟ್ ಫಾರ್ ಜೋಕ್ ಅಷ್ಟೇ. ಮಾತು ಹತ್ರ ಹೆಣ್ಮಕ್ಳು ಅಜಯ್ ಥರ ಹುಡುಗ ಬೇಕು, ಪಕ್ಕದ ಮನೆ ಹುಡುಗ, ಐ ಮೀನ್ ನೆಕ್ಸ್ಟ್ ಡೋರ್ ಹೌಸ್ಗ ಅಂದ್ಕೊಂಡು ಹಾಗೆಲ್ಲ ಹೇಳ್ತಾರೆ. ಅದರಲ್ಲಿ ಅಜಯ್ಗೆ ಯಾರು ಇಂಪ್ರೆಸ್ ಆಗಿಲ್ಲ ಅಂದರೆ ಹೇಗೆ ಕತೆ? ಅದೇನು ಅಂದರೆ ಆ ಕಡೆ ಗಮನ ಹರಿಸಿಲ್ಲ ನಾನು. ಓಕೆ. 24/7 ಸಿನಿಮಾ ಅಂತಾನೆ ಮನೆ ಸಿನಿಮಾ ಅಷ್ಟು ಬಿಟ್ಟರೆ ಏನು ಗಮನ ಹರಿಸಿಲ್ಲ. ಬಟ್ ಇತ್ತೀಚೆಗೆ ಟೇಕಿಂಗ್ ಇಟ್ ಸೀರಿಯಸ್ಲಿ. ಬಟ್ ಒನ್ಸ್ ಅಗೇನ್ ಅದನ್ನು ಅಮ್ಮನಿಗೆ ಬಿಟ್ಟಿರೋದು. ನಾನು ಬಿಗಿನಿಂಗಲ್ಲೇ ನಿಮ್ಗೊಂದು ಕ್ವಶನ್ ಕೇಳಿದಾಗ, ನಾನು ಹೀರೋ ಹೇಗಾದೆ ಗೊತ್ತಿಲ್ಲ, ಪ್ರೊಡ್ಯೂಸರ್ ಹೇಗಾದೆ ಗೊತ್ತಿಲ್ಲ ಅಂದರೆ, ಈ ಕಾರ್ಯಕ್ರಮದಲ್ಲಿ ನೀವು ಅದು ಹೇಗಾಯಿತು ಅನ್ನೋದು ಹೇಳಲೇಬೇಕಾಗುತ್ತೆ. ನಾನು ಹುಟ್ಟಿದ್ದು ಹೊಸಪೇಟೆನಲ್ಲಿ. ಓಕೆ. ನಮ್ಮ ತಂದೆ ಊರು ಬಂದು ರಾಣೆಬೆನ್ನೂರು ಹತ್ರ ಹೊಳಲ್ ಅಂತ ಒಂದು ಚಿಕ್ಕ ಹಳ್ಳಿ. ನಮ್ಮ ತಾಯಿ ಊರು ರಾಣೆಬೆನ್ನೂರು ಹತ್ರನೇ ರೆಟ್ಟೆಹಳ್ಳಿ ಅಂತ. ಓಕೆ. ಹಿರೇಕೆರೂರು ತಾಲೂಕಲ್ಲಿ. ನಮ್ಮ ತಂದೆ ಏನಂತಾರೆ ಅಂದರೆ ಸುಮಾರು ಜನ ರಿಲೇಟಿವ್ಸ್ ಆಲ್ರೆಡಿ ಹಾಸ್ಪಿಟಲಿದ್ದರು. ಅವರು ಕೆಲಸಕ್ಕೆ ಅಂತ ಹಾಸ್ಪಿಟಲ್ಗೆ ಬಂದರು. ಅಲ್ಲಿ ನಮ್ಮ ಜನನ ಆಯಿತು. ಓಕೆ. ಹಾಸ್ಪಿಟಲ್ನಲ್ಲಿ 1980ನೇ ಇಸ್ವಿನಲ್ಲಿ. ಓಕೆ. ಹಾಸ್ಪಿಟಲ್ನಲ್ಲಿ ಐ ಥಿಂಕ್ ಒಂದು 2-3 ಇಯರ್ಸ್ ಓದಿದ ನಂತರ ನಮ್ಮ ತಂದೆಗೆ ಒರಿಸ್ಸಾದಲ್ಲಿ ಜಾಬ್ ಸಿಕ್ತು. ಸೊ ನಾವೆಲ್ಲರೂ ಒರಿಸ್ಸಾಗೆ ಶಿಫ್ಟ್ ಆದ್ವಿ. ಸೊ ನಾನು ಒಂದು 15 ವರ್ಷ ಒರಿಸ್ಸಾದಲ್ಲಿ ಬೆಳೆದಿರೋದು. 15 ಇಯರ್ಸ್ ಇನ್ ಒರಿಸ್ಸಾ. ಓದೋಕ್ಕೆ ಇಷ್ಟ ಇರ್ತಿರಲಿಲ್ಲ ನಿಮ್ಗೆ ಅವಾಗಲೂ? ಓದೋಕ್ಕೆ ಇಷ್ಟ ಇತ್ತು. ಓಕೆ. ಆಗಿನ ಗರ್ಲ್ ಫ್ರೆಂಡ್ಸ್ ಜೂನಿಯರ್ಸ್ ಚೆನ್ನಾಗಿ ಅನಿಸಿದ್ರೆ ಒಂದು ಕ್ಲಾಸ್ ಕೂತ್ಕೊಂಡ್ಬಿಟ್ಟು ಅವ್ರ ಜೊತೆ ಅವಾಗಿಂದನೇ ಕೃಷ್ಣಲ್ಲಿ ಸ್ಟಾರ್ಟ್ ಆಗಿತ್ತು, 1ನೇ ಕ್ಲಾಸಿಂದ ಆಗಿತ್ತು. ಓಕೆ. ಹುಡುಗಿಗೋಸ್ಕರ ಡುಮ್ಕಿ ಹೊಡಿತಿದ್ದೀನಿ ಜಸ್ಟ್ ಫಾರ್ ಜಾಬ್. ಬಟ್ ಆ್ಯಕ್ಚುಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಇರ್ತಾಯಿತ್ತು ಆಗಿನ ಟೈಮಿಂದನು. ಓಕೆ. ಮನೆಯಲ್ಲಿ ಕೂಡ ಅಂದರೆ ಚಿಕ್ಕವನ್ನ ಎಲ್ಲರಿಗಿಂತ ಜಾಸ್ತಿ ಯಾರು ಬೈತಾ ಇರಲಿಲ್ಲ. ಸೊ ಒಂದ್ಸಲ ಫೇಲ್ ಆದರೂ ನಡೀತಾ ಇತ್ತು. ಹಾಸ್ಪಿಟಲ್ನಲ್ಲಿ ಐ ಕಂಪ್ಲೀಟೆಡ್ ಮೈ ಎಜುಕೇಷನ್ ಟಿಲ್ 2nd PU. ಓಕೆ. ಎಲ್ಲಿವರೆಗೂ ಓದಿದ್ದೀರಾ?
ಸೆಕೆಂಡ್ ಪಿ ಯು ಅದೇ ಲಾಸ್ಟು. ಅದಾದಮೇಲೆ ಯಾಕೆ ಓದಿಲ್ಲ? ಬೆಂಗಳೂರಿಗೆ ಬಂದೆ ನಾನು. ಕಾರಣ? ಸಿನಿಮಾ. ರೀಸನ್ ಏನು ಅಷ್ಟೊಂದು ಸ್ಟ್ರಾಂಗ್ ರೀಸನ್ ನಿಮಗೆ? ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕನ್ನೋ ಹುಚ್ಚು ಯಾವಾಗ ಬಂತು? ಐ ಥಿಂಕ್ ಆಫ್ಟರ್ SSLC ಐ ಸೀರಿಯಸ್ಲಿ ಡಿಸೈಡೆಡ್. ನನಗೆ ಅಂದರೆ ಓದೋಕ್ಕೆ ಇಷ್ಟ ಇರಲಿಲ್ಲ. ಓಕೆ. ನಮ್ಮ ತಂದೆಗೆ ನಾನು ಹೇಳಿದ್ದೆ ನನಗೆ ಓದೋಕ್ಕೆ ಇಷ್ಟ ಇಲ್ಲ, ನಾನು ಸಿನಿಮಾದಲ್ಲಿ ಹೋಗ್ತೀನಿ ಅಂತ. ನಮ್ಮ ತಂದೆ ನನಗೆ ಒಂದು ಮಾತು ಹೇಳಿದ್ರು, ನೀನು ಎಷ್ಟು ಕ್ವಾಲಿಫಿಕೇಷನ್ ತೊಳ್ತೀಯೋ ನನಗೆ ಮ್ಯಾಟ್ರ್ ಆಗೋಲ್ಲ, ಎಷ್ಟು ಎಜುಕೇಟೆಡ್ ಆಗಿದೆಯಾ ಅದು ಇಂಪಾರ್ಟೆಂಟ್ ನನಗೆ. ಇಫ್ ಯು ಆರ್ ವೆಲ್ ಎಜುಕೇಟೆಡ್, ವೆಲ್ ಕಲ್ಚರ್ಡ್, ಇಟ್ಸ್ ಓಕೆ ಫಾರ್ ಮೀ. ಕೆಲವೊಬ್ಬರ ಕೈಯಲ್ಲಿ ಕೆಲಸ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಐ ವಾಂಟ್ ಟು ಬಿ ಇಂಡಿಪೆಂಡೆಂಟ್. ಆ್ಯಂಡ್ ಮೂಲತಃ ನಂಗೆ ಆ್ಯಕ್ಟ್ ಮಾಡಬೇಕು, ಸಿನಿಮಾದಲ್ಲಿ ಏನಾದರೂ ಮಾಡಬೇಕಂತ ನಂಗೆ ಚಿಕ್ಕವನಿಂದ ಅದೇ ಆಸೆ ಇರೋದು. ಸೊ ಓದ್ಬಿಟ್ಟು ಆದರೂ ಏನು ಮಾಡಲಿ ನಾನು. ಸೊ ಬೆಂಗಳೂರಿಗೆ ಕಳಿಸಿ ಅಂತ ಅಮ್ಮ ಓಕೆ ಅಂದರು. ಬೆಳಿಗ್ಗೆ ತಂದೆ ಹತ್ರ ಮಾತಾಡಿದ್ರು, ಫೋನ್ ಮಾಡಿ. ನಮ್ಮ ತಂದೆ ಇನ್ನೂ ಒರಿಸ್ಸಾದಲ್ಲೇ ಇದ್ದರು. ಫೋನಲ್ಲಿ ಮಾತಾಡಿದೆ. ನಮ್ಮ ತಂದೆ ಸರಿ ಅಂದರು. ನಮ್ಮ ಅಣ್ಣ ಆಗ್ತಾನೆ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಇಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ರು ಬೆಂಗಳೂರಲ್ಲಿ. ಓಕೆ. ಸೊ ನಾನು ನನ್ನ ಗಂಟು ಮುಟ್ಟೆ ಹೊತ್ಕೊಂಡ್ಬಿಟ್ಟು ನಮ್ಮ ಅಣ್ಣನ ರೂಮಲ್ಲಿ ಬಂದು ಸೇರಿಕೊಂಡೆ. ಬಟ್ ಇಲ್ಲಿ ಸಿನಿಮಾದ ಯಾವುದೋ ಟಚ್ ಇಲ್ಲ, ಡೈರೆಕ್ಟ್ರು ಪ್ರೊಡ್ಯೂಸರು ಯಾರೂ ಪರಿಚಯ ಇಲ್ಲ. ಬಡಿ ಡೈರೆಕ್ಟಾಗಿ ಬ್ಯಾಂಗ್ಳೂರಿಗೆ ಬಂದ್ರಿ. ಏನು ಯಾವ ಧೈರ್ಯದ ಮೇಲೆ ಅದು? ಅಫ್ಕೋರ್ಸ್, ಯಾಕಂದರೆ ಬಿಗಿನಿಂಗಲ್ಲಿ ಸಾಕಷ್ಟು ಅವಮಾನಗಳು ಆಗಿರುತ್ತೆ. ಅಲ್ಲ, ಅದು ಸಹಜ, ಆಗಲೇಬೇಕು. ಅವಮಾನನೇ ಸನ್ಮಾನ. ಆವಾಗಲೇ ನಮಗೆ ಏನು ಕಲಿಯೋಕ್ಕೆ ಸಾಧ್ಯ, ಯಾರು ಏನಂತ ಗೊತ್ತಾಗಕ್ಕೆ ಸಾಧ್ಯ, ಈ ಸಿನಿಮಾ ಪ್ರಪಂಚ ಅನ್ನೋದು ಏನಂತ ಗೊತ್ತಾಗಕ್ಕೆ ಸಾಧ್ಯ. ನನಗೆ ಸಿನಿಮಾ, ಬಟ್ ಯಾವುದೇ ವ್ಯಕ್ತಿ ಆಗಿರಲಿ, ಯಾವುದೇ ಕ್ಷೇತ್ರದಲ್ಲಿ ಎಲ್ಲ ಅನುಭವಿಸಿದ್ರೆ ಮಾತ್ರ ಅವನು ಪರಿಪೂರ್ಣತೆ ಸಿಗೋಕ್ಕೆ ಸಾಧ್ಯ ಅವನಿಗೆ. ಎಕ್ಸ್ಕ್ಯೂಸ್ ಮೀ, ಹೀರೋ ಆಗಿ ಸಿಗೋಕ್ಕಿಂತ ಮುಂಚೆ ಎಷ್ಟು ಸೈಕಲ್ ಹೊಡೆದಿದ್ದೀರಾ? ಯಾವುದೇ ರೀತಿ ಹೊಡೆದಿದ್ದೀರಾ? ಆಲ್ಮೋಸ್ಟ್ 1.5 years, 1.5 ವರ್ಷ ಕನಿಷ್ಕ ಹೋಟ್ಲ್ ಹತ್ರ ಒಬ್ಬ ಆಟೋದವನು ಬಿಟ್ಟಿದ್ದು ನನಗೆ. ಓಕೆ. ಡೈಲಿ ಸಿನಿಮಾದವ್ರು ಎಲ್ಲಿ ಸಿಗ್ತಾರೆ ಅಂತ ಎಲ್ಲ ಕಡೆ ಹುಡುಕ್ಬೇಕಾದ್ರೆ ಒಬ್ಬ ಆಟೋದವನು ಹೋಗ್ಬಿಟ್ಟು ಕನಿಷ್ಕ ಹೋಟ್ಲ್ ಹತ್ರ ಬಿಟ್ಟಿದ್ದು ನನಗೆ. ಇಲ್ಲಿ ಸಿನಿಮಾದವ್ರು ಇರ್ತಾರೆ, ಇಲ್ಲಿ ನೋಡಿ ಸರ್ ಅಂತ ಅಂದ್ಬಿಟ್ಟು. ನನಗೆ ಅಲ್ಲಿ ಸಿನಿಮಾದವರೆಲ್ಲ ಕಾಣಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಡೈಲಿ ನನ್ನ ಬಯೋಡಾಟಾ, ಫೋಟೋಸು ಎಲ್ಲ ಹಿಡ್ಕೊಂಬಿಟ್ಟು ನಿಂತ್ಕೊಳ್ತಾ ಇದ್ದೆ ಡೈಲಿ ಚಾನ್ಸ್ ಕೇಳೋದಕ್ಕೆ. ನನಗೆ ಆ್ಯಕ್ಚುಲಿ ಫಸ್ಟ್ ಅವಕಾಶ ಕೊಟ್ಟಿದ್ದು ನಮ್ಮ BC ಪಾಟೀಲ್ ಸರ್. ಓಕೆ. ಹತ್ತೂರ ವಡೆ ಸಿನಿಮಾದಲ್ಲಿ ಒಂದು. ಬಟ್ ಆಫ್ಟರ್ ದಟ್ ಕ್ಯಾರೆಕ್ಟರ್ ಅದರಿಂದ ಏನು ಲಿಂಕ್ಸ್ ಏನು ಸಿಕ್ಕಿಲ್ಲ ನನಗೆ. ಬಟ್ ಅಗೇನ್ ಇಟ್ ವಾಸ್ ಎ ಸೇಮ್ ರೂಟ್ ಆಫ್ ಸ್ಟ್ರಗಲ್. ಓಕೆ. ಅಲ್ಲಿಂದ ನನಗೆ ಕಿಚ್ಚ ಸಿಕ್ತು. ಕಿಚ್ಚದಲ್ಲಿ ಸುದೀಪ್ ಅವ್ರ ಜೊತೆಗೆ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದೆ. ಅಲ್ಲಿಂದ ಕೆಲವೊಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳು ಪರಿಚಯ ಆದರು. ಹೀಗೆ ಚಿಕ್ಕ ಪುಟ್ಟದ ಕ್ಯಾರೆಕ್ಟರ್ಸ್ ಮಾಡ್ತಾ ನಾನೊಂದು ವಿಸಿಟಿಂಗ್ ಕಾರ್ಡ್ ಮಾಡಿಸಿದ್ದೆ ನಂದು. ಆವಾಗಲೇ ಏನಂತ ಪ್ರಿಂಟ್ ಮಾಡ್ತಿದ್ರಿ? ಫಿಲ್ಮ್ ಆ್ಯಕ್ಟರ್ ಅಜರ್ ನನ್ನ ಫೋನ್ ನಂಬರ್ ಹಾಕ್ಬಿಟ್ಟು ಸಿಕ್ಕವರಿಗೆಲ್ಲ ಕಾರ್ಡ್ ಕೊಡೋದು. ಸೊ ದಿಸ್ ಕಾರ್ಡ್ ಟ್ರಾವೆಲ್ಡ್ ಸಮ್ವೇರ್ ಆ್ಯಂಡ್ ಇಟ್ ರೀಚ್ಡ್ ನಮ್ಮ ಡೈರೆಕ್ಟರ್ ಪ್ರೇಮ್ ಅವ್ರ ಮ್ಯಾನೇಜರ್ ಚಂದ್ರು ಅಂತ ಇದ್ದರು, ಅವ್ರ ಕೈಯಲ್ಲಿ ಅದು ಸಿಕ್ತು. ಸೊ ದಿಸ್ ಹ್ಯಾಪೆಂಡ್ ಫಾರ್ 1.5 years, 2 years ಆಗ್ತಾ ಬಂದಿತ್ತು. ಸರಿ, ಅವ್ರ ಮಾತು ಕೇಳೋಣ, ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತ ಆಲ್ಮೋಸ್ಟ್ ಚಿತ್ರದುರ್ಗ ಅವರಿಗೆ ಹೋಗಿದ್ದೆ. ಸೊ ದೆನ್ ಯು ಹ್ಯಾವ್ ಟು ಲಿಸನ್ ಟು ದೆಮ್. ಅವ್ರ ಕನ್ಸರ್ನ್ ಮೇಲೆ ಐ ಸ್ಟಾರ್ಟೆಡ್ ಮೈ ಜರ್ನಿ ಬ್ಯಾಕ್. ಬಸ್ ಹತ್ಬಿಟ್ರಿ ಮತ್ತೆ ಹೊಸಪೇಟೆ ಮಿಡ್ವೇನಲ್ಲಿ. ಅಲ್ಲಿ ಬಸ್ ಬ್ರೇಕ್ ಕೊಡುತ್ತೆ ಟೀ ಕುಡಿಯೋಕ್ಕೆ ಅಂತ. ಅಲ್ಲಿ ಇಳಿದಾಗ ನನಗೆ ಫೋನ್ ಬಂದಿದ್ದು. ಕಾಲ್ ಮಾಡಿ ಏನಂದರು? ಕಾಲ್ ಮಾಡಿ ಈ ಥರ ನಾವು ಪ್ರೇಮ್ ಅವ್ರ ಮ್ಯಾನೇಜರ್ ನಾಳೆ ಬೆಳಗ್ಗೆ ಬನ್ನಿ ಅಂತಂದರು. ಯಾವ ಪಾತ್ರ ಏನು ಕೇಳಿದ್ರಾ? ಯಾವ ಪಾತ್ರ ಏನೂ ಕೇಳಿಲ್ಲ. ನಾಳೆ ಬೆಳಗ್ಗೆ ಆಫೀಸಿಗೆ ಕರಿತಿದ್ದಾರೆ ಬನ್ನಿ ಅಂತಂದರು. ಅಷ್ಟೇ ಫೋನ್ ಇಟ್ಟರು. ನೀವೇನು ಮಾಡಿದ್ರಿ ಚಿತ್ರದುರ್ಗದಿಂದ? ಟೀ ಕುಡಿತಾ ಇದ್ದೆ. ಯೋಚನೆ ಮಾಡಿದೆ ನಾನು, ಹೊಸಪೇಟೆ ಬ್ಯಾಂಗ್ಳೂರು ಅಂದ್ಬಿಟ್ಟು. ಹೊಸಪೇಟೆ ಹೋಗೋ ಬಸ್ಸಿಂದ ಇಳಿದಿದ್ದೆ ನಾನು ಟೀ ಕುಡಿಯೋದಕ್ಕೆ. ಬೆಂಗಳೂರು ಹೋಗೋ ಬಸ್ ಹತ್ತಿದೆ ವಾಪಸ್. ಮತ್ತು ನೆಕ್ಸ್ಟ್ ಡೇ ಸೇಮ್ ರೆಡಿ ಆಗಿಬಿಟ್ಟು ವೈಟ್ ಶರ್ಟ್ ಬ್ಲ್ಯಾಕ್ ಪ್ಯಾಂಟ್ ಒಂದು ಹಾಕ್ಕೊಂಡು ಶೂ ಪಾಲಿಷ್ ಮಾಡಿಕೊಂಡು ವಿಜಯನಗರದಲ್ಲಿ ಪ್ರೇಮ್ ಸರ್ ಆಫೀಸಿಗೆ ಹೋದೆ. ಈ 2 ವರ್ಷ ಕಾಲದಲ್ಲಿ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವ್ರದ್ದು ಪ್ಯಾರಿಸ್ ಪ್ರಾಣಿ ಸಿನಿಮಾದ ಆಡಿಷನ್ ಕರೆದಿದ್ರು. ಆಗ ನಾನೊಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ನಂದೆ. ನೀವೇ ಡೈರೆಕ್ಟ್ ಮಾಡಿದ್ದು? ನಾನೇ ಡೈರೆಕ್ಟ್ ಮಾಡಿದ್ದೆ. ಓಕೆ. ಅಂದರೆ ವಿತ್ ಆಲ್ ಎಲಿಮೆಂಟ್ಸ್, ಅಂದ್ರೆ ಕಾಮಿಡಿ, ಸೆಂಟಿಮೆಂಟ್, ಹ್ಯೂಮರ್, ಆಮೇಲೆ ಕೆಲವೊಂದು ಫೈಟ್ ಸ್ಟಂಟ್ಸ್ದು, ಡ್ಯಾನ್ಸ್ದು ಎಲ್ಲನೂ ಬಿಟ್ಟು ಸೇರಿಬಿಟ್ಟು ಒಂದು ಚಿಕ್ಕದೊಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಓಕೆ. ಆ CD ಇತ್ತು ನನ್ನ ಕೈಯಲ್ಲಿ. ಆ CDನ ಪ್ರೇಮ್ ಸರಿಗೆ ಪ್ರೆಸೆಂಟ್ ಮಾಡಿದೆ. ಪ್ರೇಮ್ ಅವರು, ನಾಗೇಂದ್ರ ಪ್ರಸಾದ್ ಅವರು, ಸಾಯಿ ಕೃಷ್ಣ ಅವರು, ಇಷ್ಟು ಜನ ಇದ್ದರು ಒಟ್ಟಿಗೆ. ಎಲ್ಲರೂ ನೋಡಿ ಇಂಪ್ರೆಸ್ ಆಗಿ, ಬಟ್ ನಾಳೆ ಬಾ ಹೇಳ್ತೀವಿ ಅಂತಂದರು. ಸೊ ಸೇಮ್ ಅದೇ ಕತೆ ಅಂದ್ಬಿಟ್ಟು ಮತ್ತೆ ವಾಪಸ್ ಬಂದೆ. ಸೊ ನೆಕ್ಸ್ಟ್ ಡೇ ದೇ ಕಾಲ್ಡ್. ನನಗೆ ಮುಹೂರ್ತ ಆಗೋವರೆಗೂ ನನಗೆ ನಂಬಿಕೆ ಇರಲಿಲ್ಲ. ಎನಿ ಟೈಮ್ ಐ ಮೇ ಗೆಟ್ ಕ್ಯಾನ್ಸಲ್ಡ್ ಅಂತ. ಅದ್ರ ಹಿಂದೆ 2 ಆಗಿತ್ತು ಎಕ್ಸ್ಪೀರಿಯನ್ಸ್. ಆ ಥರ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಆವಾಗ? ಐ ಮೀನ್ ಫಸ್ಟು ಸಿನಿಮಾ ಪ್ರೇಮ್ ಜೊತೆಗೇನು ಸುನಿಲ್ ರಾವ್ ಜೊತೆ ಬೇಡ ಅಂತ ಬಿಟ್ಟು ಊರಿಗೆ ಹೋಗ್ತಾ ಇರ್ಬೇಕಾದ್ರೆ ಕರ್ಕೊಂಬಂದು ಹೀರೋ ಆಗಿ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅಗ್ರಿಮೆಂಟ್ ಹಾಕಿಕೊಟ್ಟಾಗ ಫಸ್ಟ್ ಡೇ ಶೂಟಲ್ಲಿ ನಿಂತ್ಕೊಂಡಾಗ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಆ್ಯಕ್ಚುಲಿ ನಿಜವಾಗ್ಲೂ ಖುಷಿಯಾಗಿದೆ ಏನಂತಂದರೆ ರಿಲೀಸ್ ದಿನ
ಸಿನಿಮಾ ರಿಲೀಸ್ ಡೇ ದಟ್ ವಾಸ್ ದಿ ಮೋಸ್ಟ್ ಹ್ಯಾಪಿಯೆಸ್ಟ್ ಆ್ಯಂಡ್ ಇವತ್ತಿಗೂ ಮೋಸ್ಟ್ ಮೆಮೊರಬಲ್ ಮೂಮೆಂಟ್. ರಮ್ಯಾ ಹೀರೋಯಿನ್ ಒಂದು ಖುಷಿಯಾಗಿಲ್ವಾ? ಅವಾಗ ರಮ್ಯಾದ ಅಭಿ ರಿಲೀಸ್ ಆಗಿರಲಿಲ್ಲ. ಓಕೆ, ಅದು ರಮ್ಯಾ ಅವ್ರ ಫಸ್ಟ್ ಮೂವಿನ? ಅಭಿ ಫಸ್ಟ್ ಫಿಲ್ಮು, ಎರಡನೇದು ಎಕ್ಸ್ಕ್ಯೂಸ್. ಬಟ್ ರಿಲೀಸ್ ಆಗಿರಲಿಲ್ಲ ಸಿನಿಮಾ? ರಿಲೀಸ್ ಆಗಿರಲಿಲ್ಲ. ಬಟ್ ನಮ್ಮ ಜೊತೆ ಎಲ್ಲ ತುಂಬ ಚೆನ್ನಾಗಿದ್ಲು. ವಿ ಆರ್ ಆಲ್ ಈಕ್ವಲ್. ನಾವು 3 ಜನನೂ ತುಂಬ ಹಳೆ ಫ್ರೆಂಡ್ಸ್ ಥರನೇ ಮಿಂಗಲ್ ಆಗ್ಬಿಟ್ಟಿದ್ವಿ ಡೇ ಒನ್ನಿಂದ. ಬೇರೆ ಎಲ್ಲೂ ಜಾಗವಿಲ್ಲದೆ ನನ್ನೇಕೆ ಪ್ರೀತಿ ಮಾಡಿದೆ, ನಿನ್ನ ಹಾಗೆ ಯಾರು ಇಲ್ಲದೆ. ಪ್ರೀತಿಸಲು ಕಾರಣವ ಹೇಳುವೆಯಾ, ಪ್ರೀತಿಸಲು ಕಾರಣವೇ ಈ ಹೃದಯ. ಪ್ರೇಮ್ ಅವ್ರು ಯಾವ ರೀತಿ ಕಾಣಿಸ್ತಾ ಇದ್ರು ನಿಮ್ಗೆ ಅವಾಗ? ಕರಿಯ ಹಿಟ್ಟಾಗಿತ್ತು, ಬಟ್ ಆ್ಯಂಡ್ ಪ್ರೇಮ್ ಅವರಂತೂ ಸೆಟ್ಟಲ್ಲಿ ಅವ್ರು ಮಾತಾಡೋ ರೀತಿ ಏನೇ ಆದರೂ ಕೂಡ ಇಲ್ಲ, ನಾನು ಆ್ಯಕ್ಚುಲಿ ಸಿನಿಮಾ ಕಾನ್ಸಂಟ್ರೇಷನ್ ಅಂತ ನನಗೆ ಎಕ್ಸಾಕ್ಟ್ಲಿ ಕಲ್ತಿದ್ದು ಅವರಿಂದ. ಓಕೆ, ನಾನು ಅದ್ರ ಹಿಂದೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆಲ್ಲ ಅಂದರೆ ಸಿನಿಮಾ ಮಾಡೋದು ಅಷ್ಟು ಸೀರಿಯಸ್ ಅಂತ ನನಗೆ ಯಾರಲ್ಲೂ ಕಾಣಿಸ್ತಿರ್ಲಿಲ್ಲ ಮುಂಚೆ, ಅದಕ್ಕೂ ಮುಂಚೆ. ಬಟ್ ಎವ್ರಿ ಡೇ ಅದೊಂದು ಪ್ಯಾಷನ್ ಇದೆಯಲ್ಲ, ಫೈರ್, ಅದು ಇಟ್ ವಾಸ್ ಎ ನ್ಯೂ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಹ್ಯಾಟ್ಸ್ ಆಫ್ ಟು ಪ್ರೇಮ್ ಸರ್. ಭಾಷೆ ಮೇಲೆ ಹಿಡಿತ ಹೇಗೆ ಬಂತು ನಿಮಗೆ? ಒರಿಸ್ಸಾದಲ್ಲಿ 15 ವರ್ಷ ಇದ್ರಿ ಆ್ಯಂಡ್ ಮೂಲತಃ ಹೊಸಪೇಟೆ ಅಂದಾಗ ಅಲ್ಲಿರೋ ಮನೇಲಿ ಕನ್ನಡ ಮಾತಾಡ್ತಾ ಇದ್ದು. ಕನ್ನಡ ಅಲ್ಲಿರೋದು ಬೇರೆ, ಈ ಬ್ಯಾಂಗ್ಳೂರು ಕನ್ನಡ. ಇವಾಗ ನೀವು ಮಾತಾಡ್ತಿರೋ ಕನ್ನಡಕ್ಕೂ ಹೊಸಪೇಟೆ ಕನ್ನಡಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ? ಇದು ಒಂದು ಸೆಕೆಂಡ್ ಎಕ್ಸ್ಕ್ಯೂಸ್ ಮಿಂದನೇ ಸ್ಟಾರ್ಟ್ ಆಗಿರೋದು. ನಾನು ಡಬ್ಬಿಂಗ್ ಮಾಡಲಿಲ್ಲ ಎಕ್ಸ್ಕ್ಯೂಸ್ ಮಿಗೆ. ಓಕೆ, ಅರವಿಂದ್ ಕೌಶಿಕ್ ಅಂತ ಈಗೇನು ಡೈರೆಕ್ಟರ್ ಒಬ್ಬರು ಇದ್ದಾರೆ, ಅವರು ನನಗೆ ನಮ್ಮ ಏರಿಯಲ್ಲಿ ಮುಂದಿನ ಅರವಿಂದ್ ಕೌಶಿಕ್ ಡಬ್ಡ್ ಮೈ ನನ್ನ ವಾಯ್ಸ್ ಕೊಟ್ಟಿರೋದು ಎಕ್ಸ್ಕ್ಯೂಸ್ ಮಿಗೆ. ಕಾರಣ ಏನಂತಂದರೆ ನಂದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬರ್ತಾಯಿತ್ತು ಭಾಷೆ. ನೆಕ್ಸ್ಟ್ ಮೂವಿಯಿಂದ ಡಬ್ಬಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನೀವಲ್ವಾ? ಹೌದು. ಓಕೆ, ಆ್ಯಂಡ್ ಫಸ್ಟ್ ಡೇ ನೀವು ಹೇಳಿದ್ರಿ ಅವಾಗ ಏನೋ ರಿಲೀಸ್ ದಿನ ತುಂಬ ಒಂದು ಥ್ರಿಲ್ ಆಯಿತು ನನಗೆ ಅಂತ. ಯಾವ ಥರ ಥ್ರಿಲ್ ಆಯಿತು ಆ ಎಕ್ಸ್ಪೀರಿಯನ್ಸ್ ದಿನ? ನೀವು ಥಿಯೇಟ್ರ್ ಹತ್ರ ಇದ್ರೆ ಅವತ್ತು? ನಮ್ಮ ಮನೇಲಿ ನಮ್ಮ ತಾಯಿ ನಮ್ಮ ಅಣ್ಣ ಎಲ್ಲ ಏನು ನೋಡಿದ್ರು, ನನ್ನ ಹತ್ತುರವಡೆ ಆ ಸಿನಿಮಾಗಳು ನಾನು ಸ್ಟಾರ್ಟಿಂಗಲ್ಲಿ ನೋಡಿದ್ದು. ಜನ ಖಾಲಿ ಯಾರು ಇರಲಿಲ್ಲ ಥಿಯೇಟ್ರಲ್ಲಿ ನಮ್ಮನ್ನು ಬಿಟ್ಟರೆ. ಓಕೆ, ಅವರಿಗೆಲ್ಲ ಏನಂತಂದರೆ ಇವ್ನು ಯಾವ ಲೋಕಕ್ಕೆ ಬಂದುಬಿಟ್ಟಿದ್ದಾನೆ, ಏನು ಕನಸು ಕಾಣ್ತಾನೆ, ಹುಚ್ಚಿನ ಕಾಣ್ತಾ ಇದ್ದೆ ನಾನು ಅವ್ರಿಗೆ. ಸಿನಿಮಾನ ಯಾರು ನೋಡೋಕೆ ಬರೋಲ್ಲ, ಇವ್ನು ಇಂತಲ್ಲಿ ಏನು ಲೈಫ್ ಸರ್ವೈವ್ ಮಾಡ್ತಾನೆ ಹಂಗೆ ಅಂತ. ಆನಂದರಾವ್ ಸರ್ಕಲ್ನಿಂದ ನಾವು ಯಾವಾಗ ಎಂಟ್ರ್ ಆದ್ವು ಕಪಲಿ ಥಿಯೇಟ್ರ್ ಹತ್ರ ಹೋಗ್ತಾ, ದೇರ್ ವಾಸ್ ಎ ಬಿಗ್ ಕ್ರೌಡ್. ಓಕೆ, ಯಾರಿಗೆ ಕ್ರೌಡ್? ಅದು ಅಷ್ಟು ದೊಡ್ಡ ಓಪನಿಂಗು? ಇಟ್ ವಾಸ್ ಎ ವೆರಿ ಬಿಗ್ ಓಪನಿಂಗ್, ಮ್ಯಾಸಿವ್ ಓಪನಿಂಗ್. ಓಕೆ, ಕಾರಣ ಏನಿರ್ಬೋದು? ಅಂದರೆ ಆಲ್ಮೋಸ್ಟ್ ಮೂವಿ ಲ್ಯಾಂಡ್ ಥಿಯೇಟ್ರ್ ಆಚೆ ಕಡೆಯಿಂದ ಕ್ರೌಡ್ ಇತ್ತು. ಏನಿರ್ಬೋದು ಕಾರಣ ನಿಮ್ಮ ಪ್ರಕಾರ? ಪ್ರೇಮ, ಕರಿಯ ಸಕ್ಸಸ್ಸಾ ಅಥವಾ ಮ್ಯೂಸಿಕ್ ಹಿಟ್ಟಾ? ಅಲ್ಲ, ಅಫ್ಕೋರ್ಸ್ ಫಸ್ಟ್ ಪ್ರಯಾರಿಟಿ ಇಟ್ಸ್ ಪ್ರೇಮ್. ಓಕೆ, ಸೆಕೆಂಡ್ ವಾಸ್ ದಿ ಮ್ಯೂಸಿಕ್. ಓಕೆ, ಅಲ್ಲಿ ನಾವೇನು ಸ್ಟಾರ್ಸ್ ಅಲ್ಲ, ನಮ್ಮನ್ನು ಯಾರಂತನೂ ಗೊತ್ತಿರಲಿಲ್ಲ ಅವತ್ತು. ಅಲ್ಲಿಂದ ಕ್ರೌಡ್ ನೋಡಿದಾಗ ಒಂದು ಕ್ರೌಡ್ ಇದೆ, ಬಟ್ ಇಟ್ ವಾಸ್ ಜನರಲ್ ಕ್ರೌಡ್. ಬಟ್ ಹೋಗ್ತಾ ಐ ಸಿ ಇಟ್ಸ್ ಫಾರ್ ದಿ ಫಿಲ್ಮ್. ನಾನು ಆ ಫಿಲ್ಮಲ್ಲಿದ್ದೀನಿ. ಕರೆಕ್ಟ್, ಅದೊಂದು ಅಟ್ರಾಕ್ಷನ್ ಇದೆಯಲ್ಲ. ಆ್ಯಂಡ್ ಐ ವಾಸ್ ಡ್ರೈವಿಂಗ್. ನಾನು ಒಂದು ಸೆಕೆಂಡ್ ಹ್ಯಾಂಡ್ ಕಾಂಟೆಸಾ ಕಾರ್ ತೊಗೊಂಡಿದ್ದೆ. ಹೀರೋ ಆಗ್ಬಿಟ್ಟಿದ್ದೀನಲ್ಲ, ಒಂದು ಸೆಕೆಂಡ್ ಹ್ಯಾಂಡ್ ಕಾಂಟೆಸಾ ಕಾರ್ ತೊಗೊಂಡಿದ್ದೆ ನಾನು. ಅದರಲ್ಲಿ ನಾನು, ನಮ್ಮಮ್ಮ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಕಪಲಿ ಥಿಯೇಟ್ರ್ ಹತ್ರ. ಓಕೆ, ಆ್ಯಂಡ್ ಒಳಗಡೆ ಕಾರ್ ಪಾರ್ಕ್ ಮಾಡಿಬಿಟ್ಟು ಜನ ನಮ್ಮನ್ನೇ ತಳ್ಕೊಂಡು ನೋಡ್ತಾ ಇದ್ದಾರೆ. ಅದು ಸ್ಟೇರ್ಗೆ ಹತ್ತಬೇಕಾದ್ರೆ ಅದು ಸಿನಿಮಾ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಅರ್ಜಲ್ಲಿ ಎಲ್ಲರೂ ಓಡ್ತಾ ಇದ್ದಾರಲ್ಲ, ಆ ಟೈಮಲ್ಲಿ ನಮ್ಮ ತಾಯಿ ಕೂತ್ಕೊಂಡ್ಬಿಟ್ರೆ ಕೆಳಗಡೆ. ಓಕೆ, when I turn and see, she is crying. ಅವ್ರಿಗೆ ಖುಷಿ ಅಂದರೆ ನನ್ನ ಮಗನ ಸಿನಿಮಾ ಈ ರೇಂಜಿಗೆ ಹಿಂಗೆಲ್ಲ. ಫೈನಲಿ ಈಗ ನೀವು ಲಗಾನ್ ಸಿನಿಮಾದಲ್ಲಿ ಮಳೆ ಬಂತು ಅಂತ ಹೆಂಗಿರುತ್ತೆ, ಹಂಗೆ ನನ್ನ ಮಗನ ಸಿನಿಮಾಗೆ ಜನ ಅದು ಒಂದು ಖುಷಿ ಏನಿತ್ತಲ್ಲ, ದಟ್ ಇನ್ನೋಸೆನ್ಸ್ ಏನಿದೆಯಲ್ಲ, ಅದು ಇಟ್ಸ್ ಮೋಸ್ಟ್ ಮೆಮೊರೇಬಲ್ ಟಿಲ್ ನಾವು. ಅಜಯ್ ರಾವ್ ಎಂಟ್ರಿ ಆದರೂ ಬಸ್ ಹತ್ಕೊಂಡು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದವರು ವಾಪಸ್ ಬಂದರು, ಕರ್ಕೊಂಬಂತು ವಾಪಸ್. ಅದು ಸಿನಿಮಾ ಅನ್ನೊಂದು ಸೆಳೆತ ಬಂದ ಮೇಲೆ ಫಸ್ಟ್ ಸಿನಿಮಾನೇ ಹೀರೋಗಿ ಮಾಡೋ ಸಿನಿಮಾನೇ ಮ್ಯಾಸಿವ್ ಹಿಟ್, ದೊಡ್ಡ ಸಕ್ಸಸ್ಸು. 25 ವೀಕ್ಸ್ ಓಡಿರೋ ಒಂದು ಸಿನಿಮಾ ಎಕ್ಸ್ಕ್ಯೂಸ್ ಮೀ. ಅದಾದಮೇಲೆ ಕೂಡ ಮತ್ತೆ ಅಜಯ್ ಇನ್ನೊಂದು ಸಕ್ಸಸ್ಸಿಗೋಸ್ಕರ 6 ವರ್ಷ ಕಾಯಬೇಕಾಯಿತು. ಅದ್ರ ಬಗ್ಗೆ ಮಾತಾಡ್ತೀನಿ ಚಿಕ್ಕ ಬ್ರೇಕ್ ನಂತರ.